ಬ್ರಿಟಿಷರು ಲಕ್ಷ್ಮಣನನ್ನ ನೇರ ಯುದ್ಧದಲ್ಲಿ ಹಿಡಿಯಲು ಸಾಧ್ಯವಾಗಲಿಲ್ಲ. ಕೊನೆಗೆ ಸ್ಥಳೀಯ ದ್ರೋಹಿಗಳ ಸಹಾಯದಿಂದ ಅವನ ಚಲನವಲನಗಳ ಮಾಹಿತಿ ಬ್ರಿಟಿಷರಿಗೆ ತಲುಪಿತು. ರಾತ್ರಿ ವೇಳೆ ಸಂಗಡಿಗರೊಂದಿಗೆ ಊಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಬ್ರಿಟಿಷರು ಗುಂಡು ಹಾರಿಸುತ್ತಾರೆ. ಇಲ್ಲಿಯೇ ಸಿಂಧೂರ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡುತ್ತಾನೆ. ಆ ಜಾಗದಲ್ಲಿ ಒಂದು ಸ್ಮಾರಕವನ್ನ ನಿರ್ಮಿಸಲಾಗಿದೆ. ಕಪ್ಪರ ಪಡಿಯಮ್ಮನ ಸನ್ನಿಧಿಗೆ ಬಂದವರು ಈ ವೀರನಿಗೂ ಪೂಜೆ ಸಲ್ಲಿಸಿಯೇ ಹೋಗುತ್ತಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ಗ್ರಾಮದ ಹತ್ತಿರ ಇರುವ ಈ ಗುಡ್ಡವನ್ನ ಸ್ಥಳೀಯರು ಅಪಾರ ಭಕ್ತಿಯಿಂದ ಕಪ್ಪರ ಪಡಿಯಮ್ಮನ ಗುಡ್ಡ ಎಂದು ಕರೆಯುತ್ತಾರೆ. ಉತ್ತರ ಕರ್ನಾಟಕದ ಗ್ರಾಮ ದೇವತೆಗಳ ಪರಂಪರೆಯಲ್ಲಿ ಪಡಿಯಮ್ಮ ದೇವಿಯನ್ನ ಗ್ರಾಮದ ರಕ್ಷಕಿಯಾಗಿ ಅಪಾಯಗಳಿಂದ ಕಾಪಾಡುವ ಶಕ್ತಿ ದೇವಿಯಾಗಿ ಆರಾಧಿಸಲಾಗುತ್ತದೆ. ಎಂದಿಗೂ ಜಾತ್ರೆ, ಹರಕೆ ಮತ್ತು ಪೂಜೆಗಳ ಸಮಯದಲ್ಲಿ ಈ ಗುಡ್ಡ ಭಕ್ತರಿಂದ ತುಂಬಿರುತ್ತದೆ. ಕಾಡು ಮೃಗಗಳ ಭೀತಿ ಹೆಚ್ಚಿದ್ದ ದಿನಗಳಲ್ಲಿ ಗ್ರಾಮಸ್ಥರನ್ನ ರಕ್ಷಿಸಲು ಒಂದು ದೈವಿಕ ಶಕ್ತಿ ಮಹಿಳೆಯ ರೂಪದಲ್ಲಿ ಇಲ್ಲಿ ಕಾಣಿಸಿಕೊಂಡಿತಂತೆ. ಆ ದೈವಿಕ ರೂಪವೇ ಮುಂದೆ ಇಲ್ಲಿ ಪಡಿಯಮ್ಮ ಎಂಬ ದೇವಿಯಾಗಿ ಪೂಜಿಸಲ್ಪಟ್ಟಳು ಎಂಬ ನಂಬಿಕೆ ಇದೆ. ಕೆಲವರು ಪಡಿ ಎನ್ನುವುದನ್ನ ಬೆಟ್ಟದ ಹಂತಗಳನ್ನ ಸೂಚಿಸುತ್ತದೆ ಎನ್ನುತ್ತಾರೆ. ಇನ್ನು ಕೆಲವರು ದೇವಿ ಗುಡ್ಡದ ಪಾದದಲ್ಲಿ ಕಾಣಿಸಿಕೊಂಡಿದ್ದರಿಂದ ಪಡಿಯಮ್ಮ ಎಂಬ ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಕಪ್ಪರ ಎಂಬುದು ಕಪ್ಪು ಬಂಡೆಗಳ ಪ್ರದೇಶವನ್ನ ಸೂಚಿಸಬಹುದು ಎಂಬ ಅಭಿಪ್ರಾಯವೂ ಇದೆ. ಈ ಹೆಸರುಗಳ ನಿಖರ ಮೂಲ ಸ್ಪಷ್ಟವಾಗದಿದ್ದರೂ ಅವುಗಳ ಹಿಂದೆ ಪ್ರಕೃತಿ ಮತ್ತು ಭಕ್ತಿ ಎರಡು ಬೆಸೆದುಕೊಂಡಿರುವುದು ಸ್ಪಷ್ಟ. ಆದರೆ ಈ ಗುಡ್ಡದ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಲು ಕಾರಣವಾಗಿದ್ದು ಒಬ್ಬ ವೀರನಿಂದ. ಕರ್ನಾಟಕದ ರಾಬಿನ್ ಹುಡ್ ಎಂದೇ ಪ್ರಸಿದ್ಧಿ ಆಗಿದ್ದ ವೀರ ಸಿಂಧೂರ ಲಕ್ಷ್ಮಣ ಮತ್ತು ಆ ಗುಡ್ಡಕ್ಕೆ ಅವಿನಾಭಾವ ನಂಟು ಇದೆ. ಬ್ರಿಟಿಷರು ಮತ್ತು ಜಮೀನ್ದಾರರ ಶೋಷಣೆ ವಿರುದ್ಧ ಸಿಡಿದೆದ್ದ ಲಕ್ಷ್ಮಣ ಮತ್ತು ಅವನ ಸಂಗಡಿಗರು ಶ್ರೀಮಂತರಿಂದ ಸಂಪತ್ತನ್ನ ದೋಚಿ ಅದನ್ನ ಬಡವರಿಗೆ ಹಂಚುತ್ತಿದ್ರು. ಈ ಹೋರಾಟದ ಸಮಯದಲ್ಲಿ ಲಕ್ಷ್ಮಣ ಮತ್ತು ಅವನ ಸಂಗಡಿಗರು ಕಾಡು, ಗುಡ್ಡ ಮತ್ತು ಬಂಡೆಗಳ ನಡುವೆ ಅಡಗಿಕೊಂಡು ಕಾರ್ಯಾಚರಣೆಯನ್ನ ನಡೆಸುತ್ತಿದ್ರು. ಅಂತಹ ಪ್ರಮುಖ ಅಡಗುತಾಣಗಳಲ್ಲಿ ಕಪ್ಪರ ಪಡಿಯಮ್ಮನ ಗುಡ್ಡವೂ ಒಂದಾಗಿತ್ತು ಎಂದು ಹೇಳಲಾಗುತ್ತದೆ. ಈ ಗುಡ್ಡದ ಬಂಡೆ ರಚನೆ ಮತ್ತು ನಿರ್ಜನ ವಾತಾವರಣ ಕ್ರಾಂತಿಕಾರರಿಗೆ ಅನುಕೂಲವಾಗಿತ್ತು. ಸ್ಥಳೀಯ ನಂಬಿಕೆಗಳ ಪ್ರಕಾರ ಲಕ್ಷ್ಮಣ ಈ ಗುಡ್ಡದ ಮೇಲಿರುವ ಪಡಿಯಮ್ಮ ದೇವಿಯನ್ನ ಅಪಾರವಾಗಿ ನಂಬುತ್ತಿದ್ದ. ಜಾನಪದ ಕಥೆಗಳ ಪ್ರಕಾರ ತನ್ನ ಕೊನೆಯ ದಿನಗಳಲ್ಲಿ ಲಕ್ಷ್ಮಣ ಕಪ್ಪರ ಪಡಿಯಮ್ಮನ ದೇವಸ್ಥಾನಕ್ಕೆ ಊಟಕ್ಕೆ ಹೊರಟಿದ್ದ. ಆಗ ಕೆಲವು ಅಪಶಕುನಗಳನ್ನು ಅವನ ಸಂಗಡಿಗರು ಹೇಳಿದರಂತೆ. ಆದರೆ ನಾನು ನಂಬಿದ್ದ ತಾಯಿ ಪಡಿಯಮ್ಮನ ಸನ್ನಿಧಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಹೊರಟನೆಂದು ಕಥೆಗಳು ಹೇಳುತ್ತವೆ. ಆದರೆ ಪ್ರತಿ ಬಂಡಾಯದ ಕಥೆಯಲ್ಲೂ ಒಂದು ದ್ರೋಹ ಇರುತ್ತದೆ. ಬ್ರಿಟಿಷರು ಲಕ್ಷ್ಮಣನನ್ನ ನೇರ ಯುದ್ಧದಲ್ಲಿ ಹಿಡಿಯಲು ಸಾಧ್ಯವಾಗಲಿಲ್ಲ. ಕೊನೆಗೆ ಸ್ಥಳೀಯ ದ್ರೋಹಿಗಳ ಸಹಾಯದಿಂದ ಅವನ ಚಲನವಲನಗಳ ಮಾಹಿತಿ ಬ್ರಿಟಿಷರಿಗೆ ತಲುಪಿತು. ರಾತ್ರಿ ವೇಳೆ ಸಂಗಡಿಗರೊಂದಿಗೆ ಊಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಬ್ರಿಟಿಷರು ಗುಂಡು ಹಾರಿಸುತ್ತಾರೆ. ಇಲ್ಲಿಯೇ ಸಿಂಧೂರ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡುತ್ತಾನೆ. ಆ ಜಾಗದಲ್ಲಿ ಒಂದು ಸ್ಮಾರಕವನ್ನ ನಿರ್ಮಿಸಲಾಗಿದೆ. ಕಪ್ಪರ ಪಡಿಯಮ್ಮನ ಸನ್ನಿಧಿಗೆ ಬಂದವರು ಈ ವೀರನಿಗೂ ಪೂಜೆ ಸಲ್ಲಿಸಿಯೇ ಹೋಗುತ್ತಾರೆ.